ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಶ್ರೂಮ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ನಮ್ಮ ವಿಡಿಯೋದಲ್ಲಿ ಇವತ್ತು ಶೇರ್ ಮಾಡ್ತಾಯಿದ್ದೀವಿ. ಪ್ಲೀಸ್ ನಮ್ಮ ವಿಡಿಯೋನ ಫಸ್ಟಿಂದ ಫುಲ್ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ನಾವು ಇಲ್ಲಿ ಮಶ್ರೂಮ್ನ ತೊಗೊಂಡಿದ್ದೀವಿ. ಮಶ್ರೂಮ್ ಒಂದು 3 ಪ್ಯಾಕೆಟ್ಸ್ ಅಷ್ಟು ಮಶ್ರೂಮ್ ತೊಗೊಂಡಿದ್ದೀವಿ. ಮಶ್ರೂಮ್ನ ನಾವು ಕ್ಲೀನಾಗಿ ವಾಶ್ ಮಾಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ. ನೋಡಿ, ಹಾಫ್ ಕಟ್ ಮಾಡ್ಕೊಂಡಿದ್ದೀವಿ ಮಶ್ರೂಮ್ಸು. ಹಾಫ್ ಕಟ್ ತುಂಬ ದೊಡ್ಡದಾಗಿರುತ್ತಲ್ವ, ಹಾಫ್ ಮಾಡಿಕೊಂಡ್ರೆ ಬಿರಿಯಾನಿಲಿ ರೈಸ್ ಜೊತೆ ತಿಂದಾಗ ಚೆನ್ನಾಗಿರುತ್ತೆ, ನಿಮಗೆ ಸಿಗ್ತಾ ಇರುತ್ತೆ. ಇನ್ನೂ ಚಿಕ್ಕದು ಮಾಡಿಕೊಂಡ್ರೆ ನಿಮಗೆ ಅದು ಸಿಗಲ್ಲ, ತುಂಬ ಸಾಫ್ಟಾಗಿರುತ್ತಲ್ವ ಮಶ್ರೂಮು. ಸೊ ನೀವು ಈ ಥರ ಮಾಡ್ಕೊಳ್ಳಿ, ಕಟ್ ಮಾಡಿ ಇಟ್ಕೊಳ್ಳಿ. ಮಶ್ರೂಮ್ ನಾವು 3 ಪ್ಯಾಕೆಟ್ಸ್ ಮಶ್ರೂಮ್ ತೊಗೊಂಡಿದ್ದೀವಿ. ಇದು ಮಸಾಲಾಸು ಫಸ್ಟ್ ಬಂದುಬಿಟ್ಟು ಚಿಲ್ಲಿ ಪೌಡರು, ಇದು ಗರಂ ಮಸಾಲ, ಮತ್ತು ಅರಿಶಿನ ಸ್ವಲ್ಪ, ಮತ್ತು ಅದು ಧನಿಯಾ ಪೌಡರು, ಚಕ್ಕೆ ಮತ್ತು ಲವಂಗ, ಖಾರದ ಪುಡಿ, ಗರಂ ಮಸಾಲ ಎಲ್ಲ 2 ಸ್ಪೂನು, ಮತ್ತು ಇದು ಬಂದುಬಿಟ್ಟು ಉಪ್ಪು, ಕಲ್ಲುಪ್ಪು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟು ಫ್ರೆಂಡ್ಸ್ ಬೇಕಾಗುತ್ತೆ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು 2 ತೊಗೊಂಡಿದ್ದೀವಿ. ಮತ್ತು ಟೊಮೆಟೊ, ಹಣ್ಣಾಗಿರುವ ಟೊಮೆಟೊ ಒಂದು 3 ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ನಾವು ಒಂದು ಪೇಸ್ಟ್ ಮಾಡ್ಕೊಬೇಕು. ಆ ಪೇಸ್ಟ್ ಬಂದುಬಿಟ್ಟು ಹಸಿಮೆಣಸಿನ್ಕಾಯಿ ಒಂದು 5, ಮತ್ತು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ನಿಮಗೆ ಟೇಸ್ಟ್ ಇಂಪ್ರೂವ್ ಆಗುತ್ತೆ ಮತ್ತು ಕಲರ್ ಕೂಡ ಚೆನ್ನಾಗಿರುತ್ತೆ, ಅದಕ್ಕೆ ಈ ಪೇಸ್ಟು. ಇದು ಮಶ್ರೂಮ್ಸು. ಫಸ್ಟ್ ಬಂದುಬಿಟ್ಟು ಒಂದು ಬಿರಿಯಾನಿ ಪಾತ್ರೆಗೆ ಆಯಿಲ್ ಹಾಕ್ಕೊಳ್ಳಿ, ಎಣ್ಣೆ ಒಂದು 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಿಮಗೆ ತುಪ್ಪ ಬೇಕಂದರೆ ತುಪ್ಪನೂ ಹಾಕ್ಕೋಬೋದು. ಸೊ ಎಣ್ಣೆ ಇದೆ, ಎಣ್ಣೆ ಹಾಕ್ಕೊತಾ ಇದ್ದೀವಿ. ಮತ್ತು ಈರುಳ್ಳಿ, ಉದ್ದುದ್ದ ಹೆಚ್ಕೊಂಡಿರುವಂಥ ಈರುಳ್ಳಿ, ಮತ್ತು ಕರಿಬೇವಿನ ಸೊಪ್ಪು. ಇದನ್ನು ಕ್ಲೀನಾಗೆ ಲೈಟ್ ಗೋಲ್ಡನ್ ಬ್ರೌನಿಶ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಸೇಮ್ ಮಾಮೂಲಿ ನಾವು ಹೆಂಗೆ ಚಿಕನ್ ನಾನ್ ವೆಜ್ ಮಾಡ್ತೀವಿ ಹಾಗೆ. ಬಟ್ ಇದು ವೆಜಿಟೇರಿಯನ್ಸ್ಗೆ ಮಶ್ರೂಮ್ ತಿಂದರೆ ಅವರಿಗೆ ಪ್ರೋಟೀನ್ ಸಿಗುತ್ತೆ. ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದನ್ನು ಕ್ಲೀನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಯಾರಿಗೆ ಇಷ್ಟ ಇಲ್ಲ ಫ್ರೆಂಡ್ಸ್ ಮಶ್ರೂಮ್, ಎಲ್ಲರಿಗೂ ಇಷ್ಟ ಅಲ್ವಾ? ಸೊ ಇವಾಗ ನಾವು ಸ್ಪೈಸಸ್ ಹಾಕ್ಕೊತಾ ಇದ್ದೀವಿ. ಚಕ್ಕೆ ಮತ್ತು ಲವಂಗ, ಚಕ್ಕೆ 2, ಲವಂಗ 2. ಹಸಿ ವಾಸನೆ ಹೋಗಿದೆ. ಮತ್ತು ಈಗ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಆ ಪೇಸ್ಟ್ನ ಕೂಡ ನಾವು ಎಣ್ಣೆಯಲ್ಲಿ ಕ್ಲೀನಾಗೆ ಫ್ರೈ ಮಾಡ್ಕೊಬೇಕು, ಹಸಿ ವಾಸನೆ ಹೋಗೋವರೆಗೂ. ಇದಕ್ಕೆ ಟೊಮೆಟೊ ಹಾಕ್ಕೊತಾ ಇದ್ದೀವಿ. ಹಣ್ಣಾಗಿರುವಂಥ 3 ಟೊಮೆಟೊ ತೊಗೊಂಡಿದ್ದೀವಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀವಿ. ಹೀಗೆ ಬಿಡಿಸ್ಕೊಂಡು ವಾಶ್ ಮಾಡ್ಕೊಂಡಿದ್ದೀವಿ, ತೊಳೆದುಕೊಂಡು ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀವಿ. ಪೇಸ್ಟಲ್ಲಿ ಕೂಡ ಸ್ವಲ್ಪ ಹಾಕಿದ್ದೀವಿ. ಮತ್ತು ಈ ಥರನೂ ಹಾಕಿದ್ರೆ ನಿಮಗೆ ಮತ್ತೆ ಗ್ರೀನ್
ಚಿಟಿಕೆಯಷ್ಟು ಅರಿಶಿನ. ಇಷ್ಟೇ ಫ್ರೆಂಡ್ಸ್. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಸ್ಪೈಸಸ್ಸು ಎಲ್ಲ ಇಂಗ್ರೀಡಿಯೆಂಟ್ಸು ಮಶ್ರೂಮ್ಗೆ ಈಗ ಸಿಗುತ್ತೆ. ಸೊ ಮಶ್ರೂಮ್ ತಿನ್ನಬೇಕಂದ್ರೆ ನಮಗೆ ಟೇಸ್ಟಿಯಾಗಿರುತ್ತೆ. ಇದನ್ನು ಸ್ವಲ್ಪ ಹೊತ್ತು ಫ್ರೆಂಡ್ಸ್ ನೀವು ಕ್ಲೋಸ್ ಮಾಡಿಬಿಟ್ಟು ನೀವು ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ. ನೋಡಿ ತುಂಬ ಸಾಫ್ಟಾಗಿ ಆಗಿರುತ್ತೆ. ನಾವು ಕುಕ್ಕರಲ್ಲಿ ಮಾಡ್ತಿಲ್ಲ ಫ್ರೆಂಡ್ಸ್, ಬಿರಿಯಾನಿ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀವಿ ನಾವು. ಈಗ ನಾವು ಅಕ್ಕಿ ಬಂದುಬಿಟ್ಟು 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀವಿ. ಅದಕ್ಕೆ 4 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ತೀವಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸು ನೀರು. ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಕುದಿಯೋವರೆಗೂ ಬಿಡಬೇಕು. ಮಾಮೂಲಿ ನಾವು ಹೆಂಗೆ ಪಲಾವು ಅದೆಲ್ಲ ಮಾಡ್ತೀವಿ ಹಾಗೆ ಫ್ರೆಂಡ್ಸ್. ಕುಕ್ಕರಲ್ಲಿ ಮಾಡಿದ್ರೂ ಸೇಮ್, ಬಟ್ ಬೇಗ ಆಗುತ್ತೆ ಕುಕ್ಕರಲ್ಲಿ. ನಾವು ಪಾತ್ರೆಯಲ್ಲಿ ಮಾಡಿದರೆ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಟೇಸ್ಟ್ ವೈಸು ಇದು ಪಾತ್ರೆ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಇಷ್ಟ ಫ್ರೆಂಡ್ಸ್, ನೀವು ಹೆಂಗಾದ್ರು ಅಕ್ಕಿ ನಾವು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ. ಅದನ್ನು ಚೆನ್ನಾಗಿ ನೆನೆಸಿ ಅದನ್ನು ತೊಳೆದು ನೀರನ್ನೆಲ್ಲ ನಾವು ಇದು ಮಾಡಿ ಬರೀ ಅಕ್ಕಿ ಇಟ್ಕೊಂಡಿದ್ದೀವಿ. ಅದು ನೀರು ಕುದ್ದಾದ್ಮೇಲೆ ನಾವು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀವಿ. ನೀರು ಕ್ಲೀನಾಗಿ ತೆಗೆದ್ಬಿಡಿ ಫ್ರೆಂಡ್ಸ್, ಇಲ್ಲ ಅಂದರೆ ಮುದ್ದೆ ಆಗಿಬಿಡುತ್ತೆ, ಆ ಥರ ಎಲ್ಲ ಆಗುತ್ತೆ. ಬಿಡಿ ಹಾಕಬೇಕಂದ್ರೆ ಕರೆಕ್ಟಾಗಿ ನೀವು ನೀರು ಸೇರಿಸ್ಕೊಬೇಕು ಅಕ್ಕಿಗೆ. ಆಗ ನಮಗೆ ಪರ್ಫೆಕ್ಟಾಗಿರೋ ಬಿರಿಯಾನಿ ರೆಡಿ ಆಗುತ್ತೆ. ಯಾವಾಗೂ ಅಷ್ಟೇ ಫ್ರೆಂಡ್ಸ್, ಬಿರಿಯಾನಿ ಮಾಡಬೇಕಾದ್ರೆ ಯಾವಾಗೂ ಅಷ್ಟೇ ನೀವು ಕರೆಕ್ಟಾಗಿ ಸೇರಿಸ್ಕೊಂಡು ಅಕ್ಕಿ ಎಷ್ಟು ತೊಗೊಂಡಿದ್ದೀರೋ ಅದಕ್ಕೆ ಡಬಲ್ ಅಷ್ಟು. ಈಗ ನಾವು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ, ಅದಕ್ಕೆ 4 ಗ್ಲಾಸ್ ಅಷ್ಟು ಬಂದ್ಬಿಟ್ಟು ನಾವು ನೀರನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಅಷ್ಟೇ ಫ್ರೆಂಡ್ಸ್. ಇದನ್ನು ನೀವು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಟ್ಬಿಟ್ಟು ಸ್ಲಿಮ್ಮಲ್ಲಿ ಈಗ 15 ನಿಮಿಷ ಅಷ್ಟೊತ್ತಿಗೆ ನೋಡಿ ಒಂದ್ಸತಿ ನೋಡಿ, ಆಗ ಬೆಂದಿರುತ್ತೆ. ಪಾತ್ರೆ ಮಾಡ್ತಾ ಇದ್ದೀವಲ್ಲ, ಟೈಮ್ ತೊಗೊಳ್ಳುತ್ತಲ್ಲ, ಅದಕ್ಕೆ ಕರಿಯುತ್ತೆ ಈಸಿಯಾಗಿ. ಮಾಮೂಲಿ ಸಾಲ್ಟೇ ತೊಗೊಬೋದು. ಇಲ್ಲಾಂದರೆ ಈ ಥರ ಪಾತ್ರೆ ಮಾಡೋಕ್ಕೆ ಕಲ್ಲುಪ್ಪು ಹಾಕೊಳ್ಳಿ, ಟೇಸ್ಟಿಯಾಗಿ ಇರುತ್ತೆ ನಮಗೆ. ಅಷ್ಟೇ ಫ್ರೆಂಡ್ಸ್. ಇದನ್ನು ನೀವು ಕ್ಲೋಸ್ ಮಾಡಿಬಿಟ್ಟು ಸಿಮ್ಮಲ್ಲಿ ಬೇಯಿಸಿ. ನೋಡಿ ಫ್ರೆಂಡ್ಸ್, ಈಗ ರೆಡಿಯಾಗಿದೆ ಮಶ್ರೂಮು. ಸ್ವಲ್ಪ ನೀವು ಕಾಯಿ ಇದ್ದಾಗೆ ನೀವು ತಿರುಗ್ಸೋಕ್ಕೆ ಸ್ಟಾರ್ಟ್ ಮಾಡಿ, ಬೆಂದೋಗಿರುತ್ತೆ ಆ್ಯಕ್ಚುಲಿ ಅದು. ಮತ್ತು ನೀವು ವೆಯ್ಟ್ ಮಾಡಬೇಡಿ ತುಂಬ ಏನೋ ಬೇಯಬೇಕು ಅಂತ ನೋಡ್ಕೊಳ್ಳಿ. ಸೊ ತುಂಬ ಮುದ್ದೆ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಸೊ ಈ ಥರ ಆಗಿರುತ್ತೆ ಫ್ರೆಂಡ್ಸ್. ಅಷ್ಟೇ ರೆಡಿಯಾಗಿದೆ ಮಶ್ರೂಮ್. ಫುಲ್ ಸಾಫ್ಟಾಗಿ ಆಗಿರುತ್ತೆ ಮಶ್ರೂಮು. ತುಂಬ ಸಕ್ಕ ಟೇಸ್ಟಿಯಾಗಿರುತ್ತೆ. ಸರ್ವ್ ಮಾಡ್ಕೊತಾ ಇದ್ದೀವಿ ಮಶ್ರೂಮ್ ಬಿರಿಯಾನಿ. ವೆರಿ ಟೇಸ್ಟಿ ಮತ್ತು ಹೆಲ್ತಿ ಕೂಡ ಸೂಪರಾಗಿರುತ್ತೆ. ಇಲ್ಲಿ ಲಾಕ್ಡೌನಲ್ಲಿ ಮಾಡಿ ಮನೇಲಿರೋರು ಎಲ್ಲರಿಗೂ ಇಷ್ಟ ಆಗುತ್ತೆ. ಚಿಕ್ಕವರಿಂದ ದೊಡ್ಡವರು ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು 2-3 ಟೈಮ್ಸ್ ಆದರೂ ಹಾಕ್ಕೊಂಡು ತಿಂತಾರೆ. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಪಕ್ಕ ಟ್ರೈ ಮಾಡಿ ಫ್ರೆಂಡ್ಸ್. ಇದ್ರ ಜೊತೆ ಮೊಸರು ಬಜ್ಜಿ ಮಾಡಿಕೊಂಡು ನೀವು ನೆನೆಸ್ಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್, ರೆಡಿ ಆಗಿದೆ ಮಶ್ರೂಮ್ ಬಿರಿಯಾನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ನೋಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ನೋಡಿ, ಆಗ ನಿಮಗೆ ನೋಟಿಫಿಕೇಶನ್
ಕೂಡ ಬರುತ್ತೆ. ನಮ್ಮ ಚಾನಲ್ನ ಫಾಲೋ ಮಾಡಿ ಫ್ರೆಂಡ್ಸ್. ಇನ್ನು ಒಳ್ಳೊಳ್ಳೆ ವೀಡಿಯೋಸ್ ನಾವು ಪೋಸ್ಟ್ ಮಾಡ್ತೀವಿ. ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್